ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಈ ಒಂದು ವಿಡಿಯೋದಲ್ಲಿ MDM ಕರ್ನಾಟಕ ಆ್ಯಪ್ 2020-21 ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ನಾವು ಇಷ್ಟು ದಿನ ಸ್ಯಾಟ್ಸ್ನಲ್ಲಿ MDM ಮಾಹಿತಿಯನ್ನು ಅಪ್ಡೇಟ್ ಮಾಡೋದ್ರ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಅದಕ್ಕಿಂತ ಈಸಿಯಾಗಿ MDM ಕರ್ನಾಟಕ ಆ್ಯಪ್ನಲ್ಲಿ ನಾವು ಎಂಟ್ರಿ ಮಾಡಬಹುದು. ನೀವೇನಾದರೂ ಇದೇ ಮೊದಲ ಬಾರಿಗೆ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸುತ್ತಿದ್ದಲ್ಲಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೀವು ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ. ಬನ್ನಿ, ಈಗ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಅದರಲ್ಲಿ ಡಾಟಾವನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇಗೆ ನಾವು ಪ್ಲೇಸ್ಟೋರ್ ಮುಖಾಂತರ ಹೋಗಿ STS MDM ಕರ್ನಾಟಕ ಎನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ಲೇಸ್ಟೋರಲ್ಲಿ ಹೋದಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲೋಗೋ ಇರುತ್ತೆ. STS MDM ಕರ್ನಾಟಕ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಆಪ್ಷನ್ ಬರುತ್ತೆ. ಅದಕ್ಕೆ ಅಲೋ ಕೊಡಬೇಕು. ನೆಕ್ಸ್ಟ್ ಈ ರೀತಿಯ ಪೇಜ್ ನಮಗೆ ಓಪನ್ ಆಗುತ್ತೆ. ಇದರಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಟ್ಸ್ನಲ್ಲಿ ನಾವು ಯಾವ ರೀತಿ ಸ್ಕೂಲ್ ಲಾಗಿನ್ ಮತ್ತು ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗ್ತೀವೋ ಅದೇ ರೀತಿ ಸ್ಕೂಲ್ ಲಾಗಿನ್ ಮತ್ತು ಸ್ಕೂಲ್ ಪಾಸ್ವರ್ಡನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಬೇಕು. ಈ ರೀತಿಯ ಪೇಜ್ ಈಗ ಓಪನ್ ಆಗುತ್ತೆ. ಈಗ ಕೆಳಗಡೆ ಕಾರ್ನರಲ್ಲಿರುವಂಥ ಗಾಟ್ ಇಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಈ ರೀತಿಯ ಪೇಜ್ ಓಪನ್ ಆಗಿದೆ. ನೋಡಿ, ಶಾಲೆಯ ಹೆಸರು, ಐಟಮ್ ಸ್ಟಾಕು, ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಸ್ಟೂಡೆಂಟ್, ಟೋಟಲ್ ಅಟೆಂಡೆನ್ಸು, ಇದರಲ್ಲಿ ನಾವು MDM ಡಿಸ್ಟ್ರಿಬ್ಯೂಟ್ ಮಾಡಿರೋದು, ಮಿಲ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿರೋ ಎಲ್ಲ ಡೀಟೇಲ್ಸು ಬರುತ್ತೆ. ಕೆಳಗಡೆ MDM ಪ್ರಿಸ್ಕ್ರಿಪ್ಷನ್, ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡು, CCH ಅಟೆಂಡೆನ್ಸ್ ಮತ್ತು CCH ಎಂಟ್ರಿ, ಈ ರೀತಿ ಆಪ್ಷನ್ಸ್ ಇದೆ. ಮೇಲ್ಗಡೆ ನೋಡಿ ಸಿಂಕ್ ಮತ್ತು ಲಾಗೌಟ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ 3 ಡಾಟ್ಸ್ ಇರೋ ಹತ್ರ ಏನಾದರೂ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ಈ ರೀತಿಯ ನಮಗೆ ಮೆಸೇಜ್ ಬರುತ್ತೆ. ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತ. ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಗೆಟ್ ಆಲ್ ಮಾಸ್ಟರ್ಸ್, ಗೆಟ್ ಆಲ್ ಸ್ಟೂಡೆಂಟ್ಸ್ ಡೈಲಿ ಅಟೆಂಡೆನ್ಸ್, ಆಲ್ ಟೀಚರ್ಸ್ ಅಂತೇಳಿ. ಈಗ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನಂತರ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ. ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಮತ್ತೆ ಮೇಲೆ ಲೆಫ್ಟ್ ಸೈಡಲ್ಲಿರೋ ಅಂಥ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬರಬೇಕಾಗುತ್ತೆ. ನೋಡಿ, ಈಗ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕಾದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸ್ಯಾಟ್ಸಲ್ಲಿ ಯಾವ ರೀತಿ ಅಟೆಂಡೆನ್ಸ್ ಎಂಟ್ರಿ ಮಾಡ್ತಾ ಇದ್ದೋ ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಅಂತ ಮೇಲೆ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್ ಶಿಫ್ಟ್, ಫಿಲ್ ಅಟೆಂಡೆನ್ಸ್, ವೀವ್ ಅಟೆಂಡೆನ್ಸ್ ಅಂತ. ಇಲ್ಲಿ ಮೇಲೆ ಆಪ್ಷನಲ್ಲ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಲ್ಲಿರುವಂಥ ತರಗತಿಗಳೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದೊಂದು ತರಗತಿಯನ್ನೇ ಸೆಲೆಕ್ಟ್ ಮಾಡ್ಕೊಂಡು ನಾವು ಅವರಿಗೆ ಅಟೆಂಡೆನ್ಸ್ ಕೊಡಬೇಕಾಗುತ್ತೆ. ನಂತರ ನಾವು ಇದು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಟೆಂಡೆನ್ಸ್ ಬೈ ಮತ್ತು ಅಟೆಂಡೆನ್ಸ್ ಆಫ್, ಈ ಆಪ್ಷನ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಶಿಫ್ಟ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೂಲ್ ಶಿಫ್ಟ್, ಅದರಲ್ಲಿ ಮಾರ್ನಿಂಗು, ನೂನು, ಈವ್ನಿಂಗು, ಡೈಲಿ ಅಂತಿದೆ. ನಾನು ಡೈಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಿಲ್ ಅಟೆಂಡೆನ್ಸ್ ಅಂತೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, 1ನೇ ತರಗತಿಯಲ್ಲಿ 3 ಜನ ವಿದ್ಯಾರ್ಥಿಗಳೇ ಇದ್ದಾರೆ. ಅಲ್ಲಿ ಆಬ್ಸೆಂಟ್ 3 ಅಂತ ತೋರಿಸ್ತಾ ಇತ್ತಂದರೆ ಯಾಕಂದರೆ ನಾವು ಇನ್ನೂ ಅಟೆಂಡೆನ್ಸ್ ಕೊಟ್ಟಿಲ್ಲ. ಇಲ್ಲಿ ಕೆಳಗಡೆ 3 ಆಪ್ಷನ್ ಇದೆ. ಅಟೆಂಡೆನ್ಸ್, ಮಿಡ್ ಡೇ ಮೀಲ್ಸ್, ಮಿಲ್ಕ್ ಅಂತ. ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿರೋದು ಅಟೆಂಡೆನ್ಸ್, ಗ್ರೀನ್ ಕಲರಲ್ಲಿ ಕೊಟ್ಟಿರೋದು ಮಿಡ್ ಡೇ ಮೀಲ್ಸ್, ಬ್ಲೂ ಕಲರಲ್ಲಿ ಕೊಟ್ಟಿರೋದು ಮಿಲ್ಕ್ ಆಗಿರುತ್ತೆ. ಈಗ ನಾವು ಒಂದೊಂದು ಮಗುವಿಗೆ ಅಟೆಂಡೆನ್ಸ್ ಕೊಡ್ತಾ ಹೋಗೋಣ. ನೋಡಿ, ಅಟೆಂಡೆನ್ಸ್ ಕೊಟ್ಟಿದ್ದೀನಿ, ಫುಡ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಮಿಲ್ಕ್ ಕೊಟ್ಟಿದೆ ಅಂತ. ನೆಕ್ಸ್ಟ್ ಅದೇ ರೀತಿ ಪ್ರತಿಯೊಂದು ಮಗುವಿಗೂ ಸಹ ಅಟೆಂಡೆನ್ಸು ಮತ್ತು ಮಿಡ್ ಡೇ ಮೀಲ್ಸ್, ಮಿಲ್ಕ್ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದಾದಮೇಲೆ ಮೇಲೆ ಕಾರ್ನರಲ್ಲಿ ರೈಟ್ ಸೈಡಲ್ಲಿ ಒಂದು ರೈಟ್ ಮಾರ್ಕ್ ಇದೆ.
ಆ ಒಂದು ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಮಾಡಿದ್ದೀವಿ ಅಟೆಂಡೆನ್ಸ್. ಈಗ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲಿ ಸೆಕ್ಷನ್ನು ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್ ಮತ್ತು ಶಿಫ್ಟ್ ಇವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇವುಗಳನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಅಟೆಂಡೆನ್ಸ್, ಮಿಡ್ ಡೇ ಮೀಲ್ಸ್ ಮತ್ತು ಮಿಲ್ಕ್ ಡಿಸ್ಟ್ರಿಬ್ಯೂಷನನ್ನು ನಾವು ಒಂದೊಂದು ವಿದ್ಯಾರ್ಥಿಗೆ ಕ್ಲಿಕ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿದ್ದರೆ ಎಲ್ಲರಿಗೂ ಒಂದೇ ಸಲ ನಾವು ಅಟೆಂಡೆನ್ಸನ್ನು ಕೊಡೋ ಆಪ್ಷನ್ ಸಹ ಇದೆ. ನಂತರ ನಾವು ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸಿಂಕ್ ಪೆಂಡಿಂಗ್ ಅಂತ. ಈಗ ನಾವು ಇದನ್ನು ಸಿಂಕ್ ಮಾಡಬೇಕಾಗುತ್ತೆ. ಈಗ ನೋಡಿ, ಫಿಲ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ 3 ಕಾರ್ನರ್ ಇದೆಯಲ್ಲ, ಅಲ್ಲಿ ಡಿಲೀಟ್ ಆಪ್ಷನ್ ಸಹ ಇರುತ್ತೆ. ಬೇಕಾದರೆ ಡಿಲೀಟ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು. ಇವಾಗ ನಾವು ಸಿಂಕ್ ಮಾಡೋಣ. ಅಲ್ಲಿ ಇರುವಂಥ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬರಬೇಕು. ಈಗ ರೈಟ್ ಸೈಡ್ ಕಾರ್ನರ್ 3 ಡಾಟ್ಸನ್ನು ಕ್ಲಿಕ್ ಮಾಡಿದಾಗ ಸಿಂಕ್ ಆಪ್ಷನ್ ಬರುತ್ತೆ. ಸಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರೈಟ್ ಮಾರ್ಕ್ ಎನೇಬಲ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡಾಟಾವನ್ನು. 2 ಆಪ್ಷನ್ ಇದೆ ನೋಡಿ, ಮೇಲೆ ಒಂದು ಆಪ್ಷನ್ ಇದೆ ಮತ್ತು ಕೆಳಗಡೆ ಅಪ್ಲೋಡ್ ಅಂತ ಡಾಟಾ ಅಂತಿದೆ. ಎರಡರಲ್ಲಿ ಎಲ್ಲಿ ಬೇಕಾದರೂ ನಾವು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಮಾಡಬಹುದು. ಈಗ ನಾನು ಕೆಳಗಡೆ ಇರುವ ಬಟನ್ನ ಕ್ಲಿಕ್ ಮಾಡಿದ್ದೀನಿ. ಡಾಟಾ ಸಿಂಕ್ರೈಸೇಷನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸಿಂಕ್ ಮಾಡಿದ ನಂತರ ಅಬ್ಸರ್ವ್ ಮಾಡಬೇಕು ಪೇಜನ್ನು. ಇಲ್ಲಿ ಮಕ್ಕಳ ಅಟೆಂಡೆನ್ಸ್ ಎಂಟ್ರಿ ಆಗಿರೋದು ಕಾಣಿಸ್ತಾ ಇದೆ ಡ್ಯಾಶ್ ಬೋರ್ಡಲ್ಲಿ. ಟೋಟಲ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ 9 ಅಂತ. ನಾವೀಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅಟೆಂಡೆನ್ಸ್ ಕೊಟ್ಟಿದ್ವಿ. ಅದು ಟ್ರಯಲ್ ಮಾಡಿ ನೋಡಿದಾಗ ನೋಡಿ, ಇಲ್ಲಿ 9 ಮೆಂಬರ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ 9 ಸ್ಟೂಡೆಂಟ್ಸ್ಗೆ ನಾವು ಮಿಡ್ ಡೇ ಮೀಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು, ಮಿಲ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು ಎಲ್ಲ ಡೀಟೇಲ್ಸ್ ಸಹ ಇಲ್ಲಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಅಟೆಂಡೆನ್ಸ್ ಕೊಟ್ಟು ಫುಡ್ಡು ಮತ್ತು ಮಿಡ್ ಡೇ ಮೀಲ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿರೋದನ್ನು ನೋಡ್ಬೋದು. ನೋಡಿ, ಟುಡೇಸ್ ಡ್ಯಾಶ್ ಬೋರ್ಡ್ ಅಂತೇಳಿ ಡ್ಯಾಶ್ ಬೋರ್ಡಲ್ಲಿ ತರಗತಿವಾರು ಮಾಹಿತಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನಂತರ ಈಗ ಅಡುಗೆಯವರ ಮಾಹಿತಿಯನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ. ಈಗ ನೋಡಿ, CCH ಅಟೆಂಡೆನ್ಸ್ ಮೇಲೆ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋ ಡಾಟಾ ಫೌಂಡ್ ಅಂತ ಬರುತ್ತೆ. ಯಾಕಂದರೆ ನಾವು ಇನ್ನೂ CCH ಎಂಟ್ರಿನೇ ಮಾಡಿಲ್ಲ, ಹಾಗಾಗಿ ಅಟೆಂಡೆನ್ಸ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲು ನಾವು CCH ಎಂಟ್ರಿಯನ್ನು ಮಾಡಬೇಕಾಗುತ್ತೆ. CCH ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದರಲ್ಲೂ ನೋ ಡಾಟಾ ಫೌಂಡ್ ಅಂತ ಬಂದಿದೆ. ಈಗಾಗಲೇ ನಾವು 2019-20 ಟ್ರಯಲ್ ಮಾಡಿದ್ವಿ. ಆ ಒಂದು ಟ್ರಯಲ್ ಮಾಡಿ ಡಾಟಾ ಎಂಟ್ರಿ ಮಾಡಿರೋದೆಲ್ಲ ಈಗ ಡಿಲೀಟ್ ಮಾಡಿದ್ದಾರೆ. 2020-21 ಸಾಲಿಗೆ ಹೊಸದಾಗಿ ನಾವು ಡಾಟಾವನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಪೇಜಲ್ಲಿ ರೈಟ್ ಸೈಡಲ್ಲಿರೋ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಆ್ಯಡ್ ನ್ಯೂ CCH ಅಂತ, ಅಂದರೆ ಅಡುಗೆ ಎಂಪ್ಲಾಯಿ ಡೀಟೇಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ರೆಸಿಪಿಯೆಂಟ್ ID ಮತ್ತು ಸ್ಟಾಫ್ ಟೈಪ್, ಅವ್ರ ಹೆಡ್ ಕುಕ್ಕ ಅಥವಾ ಅಸಿಸ್ಟೆಂಟ್ ಕುಕ್ಕ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಮತ್ತು ಅಡುಗೆಯವರ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಮತ್ತು ಮೊಬೈಲ್ ನಂಬರು, ಡೇಟ್ ಆಫ್ ಜಾಯ್ನಿಂಗು ಮತ್ತು ಸೋಷಿಯಲ್ ಕ್ಯಾಟಗಿರಿ, ಯಾವ ಕ್ಯಾಟಗಿರಿಗೆ ಸೇರ್ತಾರೆ ಅಂತ ಎಂಟ್ರಿ ಮಾಡಬೇಕು. ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಬೆನಿಫಿಟ್ಸ್ ಅಂತ ಆಪ್ಷನ್ ಇದೆ. ಅವರು ಯಾವ ಸ್ಕೀಮಲ್ಲಿ ಬೆನಿಫಿಟ್ ತಗೊಂಡಿದ್ದಾರೆ ಅನ್ನೋವಂಥ ಡೀಟೇಲ್ಸನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ಸ್ ತೋರಿಸುತ್ತೆ. ಅಡುಗೆಯವರು ಯಾವ ಸ್ಕೀಮಲ್ಲಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಅದರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನಂತರ ಓಕೆ ಕೊಡಬೇಕು. ನಂತರ ಕೆಳಗಡೆ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿಯನ್ನು ಮಾಡಬೇಕು. ಬ್ಯಾಂಕಿನ ಹೆಸರಿಗೆ ಆಪ್ಷನ್ ಕೊಟ್ಟಿರ್ತಾರೆ, ನಾವು ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸನ್ನು ಎಂಟ್ರಿ ಮಾಡಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಡುಗೆಯವರ ಮಾಹಿತಿ ನಾವು ಅಪ್ಲೋಡ್ ಮಾಡಿದಾಗೆ ಆಗುತ್ತೆ. ಹೀಗೆ ಪ್ರತಿಯೊಬ್ಬ ಅಡುಗೆಯವರ ಮಾಹಿತಿಯನ್ನು ಸಹ ನಾವು ಈ ಒಂದು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಷ್ಟು ಅಡುಗೆಯವರು ಇದ್ದಾರೋ ಅಷ್ಟು ಅಡುಗೆಯವರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕು. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ.